ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಇದಕ್ಕೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್. ಆ ಪ್ರಾಬ್ಲಮು ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ದಿ ಅರ್ನಿಂಗ್ಸ್ ಆಫ್ ಈ ವರ್ಕರ್ಸ್ ಅಂಡರ್ ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ನು ಸ್ಟ್ಯಾಂಡರ್ಡ್ ಟೈಮ್ ಪರ್ ಪೀಸ್ ಅಂದರೆ ಒಂದು ಯೂನಿಟ್ಗೆ ಪರ್ ಪೀಸ್ 20 ಮಿನಿಟ್ಸ್. ಒಂದು ಪೀಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 20 ಮಿನಿಟ್ಸ್ ಹಿಡಿಯುತ್ತೆ. ನಾರ್ಮಲ್ ರೇಟ್ ಪರ್ ಅವರ್, ಒಂದು ಗಂಟೆಗೆ ನಾರ್ಮಲ್ ರೇಟು 90 ಪೈಸೆ, 0.90 ಅಂದರೆ 90 ಪೈಸೆ. 9 ಅವರ್ಸ್ ಇನ್ ಎ ಡೇ, ಒಂದು ದಿನಕ್ಕೆ 9 ಗಂಟೆ ಕೆಲಸ ಮಾಡ್ತಾರೆ. ನೆಕ್ಸ್ಟು ವರ್ಕರ್ ಆರ್ ಪ್ರೊಡ್ಯೂಸಸ್ 25 ಯೂನಿಟ್ಸು, ವರ್ಕರ್ ಬಿ ಪ್ರೊಡ್ಯೂಸಸ್ 30 ಯೂನಿಟ್ಸ್. Differentiate to be applied 80% of piece rate below standard, 120% of piece rate above standard. ಬಿಲೋ ಮತ್ತು ಅಬೋವ್ ಅಂದರೆ ಲೋ ರೇಟು ಮತ್ತು ಹೈ ರೇಟು ಎರಡಕ್ಕೂ ಇವರೇ ಕೊಟ್ಟಿದ್ದಾರೆ, 80% ಮತ್ತು 120%. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟು ನಾವು ಕ್ಯಾಲ್ಕುಲೇಷನ್ ಆಫ್ ಪೀಸ್ ರೇಟ್ ಒಂದು ಪೀಸನ್ನು ಅಥವಾ ಒಂದು ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ರೇಟ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿ, ಒಂದು ಸ್ಟ್ಯಾಂಡರ್ಡ್ ಟೈಮ್ ಪರ್ ಪೀಸು 20 ಮಿನಿಟ್ಸ್ ಇದೆ. ನಾರ್ಮಲ್ ರೇಟ್ ಪರ್ ಅವರು 90 ಪೈಸೆ ಇದೆ. ಒಂದು ಗಂಟೆಗೆ 90 ಪೈಸೆ, 20 ಮಿನಿಟ್ಸ್ನಲ್ಲಿ ಒಂದು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತಾರೆ? 9 ದಿನ ಕೆಲಸ ಮಾಡ್ತಾರೆ. ಸೊ ಇದಿಷ್ಟನ್ನು ಬೇಸ್ಡಾಗಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಪೀಸ್ ರೇಟ್ ಈಸ್ ಈಕ್ವಲ್ ಟು 0.9 ಇಂಟು 20 ಡಿವೈಡೆಡ್ ಬೈ 60. ಒಂದು ಗಂಟೆಗೆ 90 ಪೈಸಾ, 20 ನಿಮಿಷಕ್ಕೊಂದು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ಒಂದು ಗಂಟೆಗೆ 60 ನಿಮಿಷ ಇರುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತು ಅಂತ ಅಂದರೆ 0.3 ಬರುತ್ತೆ. ಸೊ ಇದು ಪೀಸ್ ರೇಟ್. ನೆಕ್ಸ್ಟು ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಒಂದು ದಿನ 9 ಗಂಟೆ ಕೆಲಸ ಮಾಡ್ತಾರೆ. ಒಂದು ಆರ್ಟಿಕಲ್ನ ಮ್ಯಾನುಫ್ಯಾಕ್ಚರ್, ಒಂದು ಯೂನಿಟ್ಸ್ನ ಅಥವಾ ಒಂದು ಪೀಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 20 ಮಿನಿಟ್ಸ್ ಹಿಡಿಯುತ್ತೆ ಅಂತ ಅಂದರೆ 9 ಗಂಟೆನಲ್ಲಿ ಎಷ್ಟನ್ನ ಮಾಡ್ತಾರೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 9 ಅವರ್ಸು ಇಂಟು 60 ಮಿನಿಟ್ಸು, ಒಂದು ಗಂಟೆಗೆ 60 ನಿಮಿಷ. ಸೊ ಅಲ್ಲಿಗೆ ಫಸ್ಟು ಟೋಟಲ್ ಎಷ್ಟು ಮಿನಿಟ್ಸ್ ಆಗುತ್ತೆ ನನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ 9 ಇಂಟು 60 ಡಿವೈಡೆಡ್ ಬೈ ಒಂದು ಯೂನಿಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 20 ಮಿನಿಟ್ಸ್ ಸಾಕು. ಸೊ ಅದರಿಂದ ಡಿವೈಡೆಡ್ ಬೈ 20 ಮಾಡ್ತು ಅಂದರೆ ನಮಗೆ 27 ಸಿಗುತ್ತೆ. ಇದು 27 ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಆಗುತ್ತೆ. ಸೊ ಪೀಸ್ ರೇಟ್ ಸಿಕ್ತು, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಸಿಕ್ತು. ಸೊ ಇವೆರಡೂ ಸಿಕ್ಕಿದ ಮೇಲೆ ಲೋ ಪೀಸ್ ರೇಟು ಮತ್ತು ಹೈ ಪೀಸ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಲೋ ಪೀಸ್ ರೇಟು 80% ಅಪ್ಲೈ ಆಗುತ್ತೆ, ಹೈ ಪೀಸ್ ರೇಟ್ಗೆ 120% ಅಪ್ಲೈ ಆಗುತ್ತೆ. ಲೋ ಪೀಸ್ ರೇಟ್ ಈಸ್ ಈಕ್ವಲ್ ಟು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ಲ ಪೀಸ್ ರೇಟು, ಅದ್ರ ಮೇಲೆ 80%ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಗ 0.24 ಸಿಗುತ್ತೆ. ಹೈ ಪೀಸ್ ರೇಟ್ ಅಂತ ಅಂದರೆ ಅದ್ರ ಮೇಲೆ ಅಂದರೆ 0.3 ಇಂಟು 120%. ಹೈ ಪೀಸ್ ರೇಟ್ಗೆ 120% ಇರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ತು ಅಂತಂದರೆ 0.36 ಬರುತ್ತೆ. ಸೊ ಇದು ಪೀಸ್ ರೇಟು, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ನು, ಲೋ ಪೀಸ್ ರೇಟು, ಹೈ ಪೀಸ್ ರೇಟು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಈಗ ವರ್ಕರ್ಸ್ ಅರ್ನಿಂಗ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ವರ್ಕರ್ ಆರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ಲೋ ಪೀಸ್ ರೇಟ್. ಯಾಕೆ ಇದು ಲೋ ಪೀಸ್ ರೇಟ್ ಅಪ್ಲೈ ಆಗುತ್ತೆ? ಯಾಕೆ ಅಂದರೆ ಇವನು ಪ್ರೊಡ್ಯೂಸ್ ಮಾಡಿರೋದು ಎಷ್ಟು ಯೂನಿಟ್ಸು? 25 ಯೂನಿಟ್ಸು. ಆದರೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಇರೋದು 27 ಯೂನಿಟ್ಸು. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ಗಿಂತ ಕಮ್ಮಿ ಮಾಡಿರೋದ್ರಿಂದ ಇವನಿಗೆ ಯಾವುದು ಅಪ್ಲೈ ಆಗುತ್ತೆ? ಲೋ ಪೀಸ್ ರೇಟ್ ಅಪ್ಲೈ ಆಗುತ್ತೆ. ಲೋ ಪೀಸ್ ರೇಟು 0.24. ಸೊ ಅದಕ್ಕೆ ಇಲ್ಲಿ ಲೋ ಪೀಸ್ ರೇಟ್ ಆಗುತ್ತೆ ಈಸ್ ಈಕ್ವಲ್ ಟು 25 ಯೂನಿಟ್ಸ್ ಇಂಟು ಲೋ ಪೀಸ್ ರೇಟ್ ಅಂದರೆ 0.24. ಕ್ಯಾಲ್ಕುಲೇಟ್ ಮಾಡ್ತು ಅಂತಂದರೆ 6 ರೂಪೀಸ್ ಪರ್ ಡೇ ಅವನು ಅರ್ನಿಂಗ್ಸ್ ಆಗುತ್ತೆ. ಅದೇ ಥರ ವರ್ಕರ್ ಬಿದು ಪ್ರೊಡಕ್ಷನ್ ಎಷ್ಟಿದೆ, ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾನೆ?
30 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾನೆ. ಆದರೆ ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಬಂದು 27 ಯೂನಿಟ್ಸು. ಅಂದರೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಇವನಿಗೆ ಐ ಪೀಸ್ ರೇಟ್ ಅಪ್ಲೈ ಆಗುತ್ತೆ. ಐ ಪೀಸ್ ರೇಟು 0.36. ಸೊ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ಐ ಪೀಸ್ ರೇಟ್. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬಿ ಎಷ್ಟು 30 ಯೂನಿಟ್ಸು, 30 ಇಂಟು 0.36 ನೋಡಿ 0.36 ಇದು ಐ ಪೀಸ್ ರೇಟು. ಇದನ್ನು ಕ್ಯಾಲ್ಕುಲೇಟ್ ಮಾಡ್ತು ಅಂತಂದರೆ 10.8 rupees ಪರ್ ಡೇ ಆಗುತ್ತೆ. ಸೊ ಇದು ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಂಡರ್ ಟೈಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ನಲ್ಲಿ. ನೋಡಿ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ನಲ್ಲಿ ಮೆರಿಕ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ಗೆ ಸಂಬಂಧಪಟ್ಟ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ನೋಡೋಣ. ಆನ್ ದಿ ಬೇಸಿಸ್ ಆಫ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಆಫ್ ಎ ಬಿ ಆ್ಯಂಡ್ ಸಿ ಅಂಡರ್ Merrick's differential piece rate system. Normal rate per hour 60 rupees. Standard production per hour 6 units. Workers worked 8 hours in a day. A produces 32 units, B produces 48 units, C produces 42 units, D produces 50 units. So ಇದು ಪ್ರಾಬ್ಲಮ್ಮು. ಎ ಬಿ ಮತ್ತು ಸಿ ಮತ್ತು ಡಿ ಈ 4 ಜನದ್ದು ಅರ್ನಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಫಸ್ಟು ಪೀಸ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಪೀಸ್ ರೇಟ್. ಪೀಸ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು ರೇಟ್ ಪರ್ ಅವರು 60 rupees ಇದೆ. 1 ಗಂಟೆಗೆ 6 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. 6 ಯೂನಿಟ್ಸನ್ನು 1 ಗಂಟೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗಾದರೆ 1 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ? 1 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ 60 / 6 60 ನಿಮಿಷಗಳಲ್ಲಿ 6 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ 1 ಗಂಟೆಗೆ 60 ರೂಪಾಯಿ ಆಯಿತು ಅಂತಂದರೆ 1 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದರೆ 1 ಪೀಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ 10 ರೂಪಾಯಿ ಆಗುತ್ತೆ. ನೋಡಿ ಪೀಸ್ ರೇಟ್ ಇಸ್ ಈಕ್ವಲ್ ಟು 60 / 6 ಇಸ್ ಈಕ್ವಲ್ ಟು 10 ಬರುತ್ತೆ. ಸೊ ಇದು ಪೀಸ್ ರೇಟು. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ. ಸೊ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಇಸ್ ಈಕ್ವಲ್ ಟು 1 ಗಂಟೆಗೆ 6 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. 1 ದಿನ 8 ಗಂಟೆ ಕೆಲಸ ಮಾಡ್ತಾರೆ ವರ್ಕರ್ಸು. 8 ಗಂಟೆಗೆ ಎಷ್ಟು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ? 8 × 6. 1 ಗಂಟೆಗೆ 6 ಆಯಿತು ಅಂದರೆ 8 ಗಂಟೆಗೆ ಎಷ್ಟಾಗುತ್ತೆ? 8 × 6 ಇಸ್ ಈಕ್ವಲ್ ಟು 48 ಯೂನಿಟ್ಸ್. ಇದು ಪರ್ ಡೇ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಆಗುತ್ತೆ. ಆನ್ ದಿಸ್ ಬೇಸಿಸ್ ವಿ ಹ್ಯಾವ್ ಟು ಡೆಟರ್ಮೈನ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ಎಫಿಷಿಯನ್ಸಿ ರೇಟ್. ಯಾವುದು ಅಪ್ಲೈ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಬರ್ಕೋಬೇಕಾಗತ್ತೆ. ಸೊ ಫಸ್ಟು ಈ ಥರ ಒಂದು ಟೇಬಲ್ನ ಡ್ರಾ ಮಾಡ್ಕೊಳ್ಳಿ. ವರ್ಕರ್ಸು, ಕ್ಯಾಲ್ಕುಲೇಷನ್ನು, ಪರ್ಫಾರ್ಮೆನ್ಸ್ ಲೆವೆಲ್ಲು, ಎಫಿಷಿಯನ್ಸಿ ರೇಟು. ವರ್ಕರ್ ಏದು ಎಷ್ಟನ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ? 32 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದಾನೆ. 32 / ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಇರೋದು 48 ಇಂಟು 100 ಮಾಡ್ತು ಅಂದರೆ 66.67% ಆಗುತ್ತೆ ಪರ್ಫಾರ್ಮೆನ್ಸ್ ಲೆವೆಲ್ಲು. ಸೊ ಪರ್ಫಾರ್ಮೆನ್ಸ್ ಲೆವೆಲ್ಲು 83%ಗಿಂತ ಕಮ್ಮಿ ಇತ್ತು ಅಂದರೆ ಎಫಿಷಿಯನ್ಸಿ ರೇಟು 100% ಕೊಡಬೇಕು. ನೆಕ್ಸ್ಟು ಅದೇ ಥರ ಬಿ ಎಷ್ಟನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದಾನೆ? 48 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದಾನೆ. ಆಗ 48 / 48 ಸ್ಟ್ಯಾಂಡರ್ಡ್ ಪ್ರೊಡಕ್ಷನು 48 ಇಂಟು 100 ಮಾಡ್ತು ಅಂದರೆ 100%. ಇದು ಎಬೋವ್ 83% ಆಗಿರೋದ್ರಿಂದ ಎಫಿಷಿಯನ್ಸಿ ರೇಟು 110% ಆಗುತ್ತೆ. ನೆಕ್ಸ್ಟು ಸಿ, ಇವನು ಒಂದು ದಿನಕ್ಕೆ ಎಷ್ಟು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದಾನೆ? 42 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದಾನೆ. 42 / 48 ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ 48 ಇಂಟು 100 ಮಾಡ್ತು ಅಂದರೆ 87.5%. ಇದು ಎಬೋವ್ 83% ಇರೋದ್ರಿಂದ ಪರ್ಫಾರ್ಮೆನ್ಸ್ ಲೆವೆಲ್ಲು ಅವನಿಗೂ ಕೂಡ ಎಫಿಷಿಯನ್ಸಿ ರೇಟು 110% ಅಪ್ಲೈ ಆಗುತ್ತೆ. ನೆಕ್ಸ್ಟು ಡಿ ಎಷ್ಟು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ? ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. 50 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. 50 / ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ 28 ಇಂಟು 100 ಮಾಡ್ತು ಅಂದರೆ 104 ಅಂದರೆ 104.16 ಬರುತ್ತೆ. ಸೊ ಇದು ಎಬೋವ್ 100% ಆಗಿರೋದ್ರಿಂದ ಇಲ್ಲಿ 120% ಅಪ್ಲಿಕೇಬಲ್ ಆಗುತ್ತೆ. ಸೊ ಇದು ಅಪ್ಲೈ ಆಗೋ ಎಫಿಷಿಯನ್ಸಿ ರೇಟು ಅಪ್ಲೈ ಆಗುತ್ತೆ. ಎಗೆ 100%, ಬಿಗೆ 110%, ಸಿಗೆ
110%, ಡಿಗೆ 120%. ಇಟ್ ಈಸ್ ಪ್ಯೂರ್ಲಿ ಡಿಪೆಂಡ್ ಅಪಾನ್ ದಿ ಪರ್ಫಾರ್ಮೆನ್ಸ್ ಲೆವೆಲ್. ಪರ್ಫಾರ್ಮೆನ್ಸ್ ಲೆವೆಲ್ಲು 83%ಗಿಂತ ಕಮ್ಮಿ ಇತ್ತು ಅಂದರೆ 100% ಆಫ್ ಪೀಸ್ ರೇಟನ್ನು ಕೊಡ್ತೀವಿ. ಪರ್ಫಾರ್ಮೆನ್ಸ್ ಲೆವೆಲ್ಲು 83ಗಿಂತ ಕಮ್ಮಿ ಇದ್ದು 100 ಅಥವಾ 100ಗಿಂತ 83%ಗಿಂತ ಜಾಸ್ತಿ ಇದ್ದು 100ಗಿಂತ ಕಮ್ಮಿ ಇತ್ತು ಅಂದರೆ ಪರ್ಫಾರ್ಮೆನ್ಸ್ ಲೆವೆಲ್ಲು, ಆಗ 110%ನ ಕೊಡ್ತೀವಿ. ಸೊ ಇದು 100% ಇದೆ, 100% ಇತ್ತು ಅಂದರೆ 110%, 100ಗಿಂತ ಜಾಸ್ತಿ ಇದ್ದರೆ 120 ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟು 87 ಅಂದರೆ ಇದು 83%ಗಿಂತ ಜಾಸ್ತಿ ಇರೋದ್ರಿಂದ ಇದಕ್ಕೂ ಕೂಡ 110% ಅಪ್ಲೈ ಆಗುತ್ತೆ. ಡಿ ಇಲ್ಲಿ 100%ಗಿಂತ ಜಾಸ್ತಿ ಇರೋದ್ರಿಂದ ಪರ್ಫಾರ್ಮೆನ್ಸ್ ಲೆವೆಲ್ಲು ಇವನಿಗೆ 120% ಅಪ್ಲೈ ಆಗುತ್ತೆ. ಸೊ ಇದ್ರದ್ದು ಬೇಸ್ಡ್ ಆಗಿ ಇಟ್ಕೊಂಡು ನಾವು ಅರ್ನಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಆಫ್ ಈಚ್ ವರ್ಕರ್ಸ್. ಅದರಲ್ಲಿ ವರ್ಕರ್ ಎ ಪರ್ಫಾರ್ಮೆನ್ಸ್ ಲೆವೆಲ್ಲು 66 ಅಂದರೆ ಬಿಲೋ 83% ಇರೋದ್ರಿಂದ ಅವ್ರಿಗೆ 100% ಪೀಸ್ ರೇಟನ್ನು ಕೊಡ್ತೀವಿ. ಸೊ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು 100% ಆಫ್ ನಾರ್ಮಲ್ ಪೀಸ್ ರೇಟ್. ನೋಡಿ, ನಾರ್ಮಲ್ ಪೀಸ್ ರೇಟ್ ಅಂತ ಅಂದರೆ ಪೀಸ್ ರೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ಲ ಇದು, ಅದರಲ್ಲಿ 100% ಕ್ಯಾಲ್ಕುಲೇಟ್ ಮಾಡಿದ್ರೆ 10 ಬರುತ್ತೆ. ಅವನು ಪ್ರೊಡ್ಯೂಸ್ ಮಾಡಿರೋದು 32 ಯೂನಿಟ್ಸು ಇಂಟು 10 ಮಾಡ್ತು ಅಂತಂದರೆ 320 ರುಪೀಸ್ ಪರ್ ಡೇ ಆಗುತ್ತೆ. ಅದೇ ಥರ ವರ್ಕರ್ ಬಿಗೆ ಎಫಿಷಿಯನ್ಸಿ ರೇಟ್ ಅಟ್ 110%. ಯಾಕೆ ಇವನಿಗೆ 110% ಅಂತ ಅಂದರೆ ಅವನು ಎಬೋವ್ 83% ಇದೆ. ಸೊ ಎಬೋವ್ 83% ಇರೋದ್ರಿಂದ ಅವನಿಗೆ 110 ಅಪ್ಲೈ ಆಗುತ್ತೆ. ಆಗ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅವನದು ಇಂಟು 110% ಆಫ್ ನಾರ್ಮಲ್ ಪೀಸ್ ರೇಟ್. 10 ಮೇಲೆ ನಾರ್ಮಲ್ ಪೀಸ್ ರೇಟ್ 110%ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅವನು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು 48 ಯೂನಿಟ್ಸು ಇಂಟು 10 ಮೇಲೆ 110%ನ ಕ್ಯಾಲ್ಕುಲೇಟ್ ಮಾಡ್ತು ಅಂದರೆ 11 ಬರುತ್ತೆ. ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸೊ 48 ಇಂಟು 11 ಮಾಡ್ತು ಅಂತ ಅಂದರೆ 528 ಬರುತ್ತೆ. ನೆಕ್ಸ್ಟು ವರ್ಕರ್ ಸಿ ಎಫಿಷಿಯನ್ಸಿ ರೇಟ್ ಅಟ್ 110%. ಇವ್ರಿಗೂ ಕೂಡ 110% ಅಪ್ಲೈ ಆಗುತ್ತೆ. ಯಾಕೆ ಅಂದರೆ ಇವೊಂದು ಪರ್ಫಾರ್ಮೆನ್ಸ್ ಲೆವೆಲ್ಲು ಮೋರ್ ದೆನ್ 83%, ಬಿಲೋ 100% ಇದೆ. ಅದರಿಂದ ಇವನಿಗೂ ಕೂಡ 110% ಅಪ್ಲೈ ಆಗುತ್ತೆ. ಅವನು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿರೋದು 48 ಇಂಟು ಅದ್ರ ಮೇಲೆ 10 ಮೇಲೆ 10% 110% ಕ್ಯಾಲ್ಕುಲೇಟ್ ಮಾಡ್ತು ಅಂತ ಅಂದರೆ 11 ಬರುತ್ತೆ. 42 ಇಂಟು 11 ಮಾಡ್ತು ಅಂದರೆ 462 ಪರ್ ಡೇ ಆಗುತ್ತೆ. ಸೊ ವರ್ಕರ್ ಡಿ ಎಫಿಷಿಯನ್ಸಿ ರೇಟ್ ಅಟ್ 20% ಆಗುತ್ತೆ. ಸೊ ಯಾಕೆ ಒಂದು 20% ಅಂತ ಅಂದರೆ ಅವನದು ಪರ್ಫಾರ್ಮೆನ್ಸ್ ಲೆವೆಲ್ಲು ಮೋರ್ ದೆನ್ 100 ಇದೆ. ಅದರಿಂದ ಒಂದು ಎಫಿಷಿಯನ್ಸಿ ರೇಟು 120% ಅಪ್ಲೈ ಆಗುತ್ತೆ. ಸೊ ಅವನು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿರೋದು 50 ಇಂಟು 10 ಮೇಲೆ 120% ಅಂತಂದರೆ 12 ಬರುತ್ತೆ. 50 ಇಂಟು 12 ಮಾಡ್ತು ಅಂತಂದರೆ 600 ಪರ್ ಡೇ ಅವನದು ಅರ್ನಿಂಗ್ಸ್.